ನಮಸ್ತೆ ಎಲ್ಲರಿಗೂ. ಎಲ್ಲರೂ ಅನ್ಕೊತಾ ಇರ್ತೀರಾ ಯಾಕೋ 2 ಡೇಸಿಂದ ವೀಡಿಯೋಸೇ ಹಾಕಿಲ್ಲ ಅಂತ ಹೇಳ್ಬಿಟ್ಟು. ಏನು ಪ್ರಾಬ್ಲಮ್ ಇಲ್ಲ, ಊರಿಗೋಗಿದ್ದೆ ಅಷ್ಟೇ. ಮಕ್ಕಳು ಬಂದು ಎಷ್ಟು ಕುಣಿತಿದ್ದಾರೆ ಅಂದರೆ ನೀವೇ ನೋಡ್ತಿರ್ಬೋದು ವೀಡಿಯೋದಲ್ಲಿ. ಅದಕ್ಕೇ ಈ ವಿಡಿಯೋ ಕ್ಲಿಪ್ ತೊಗೋಬೇಕು ಅಂತಲೇ ತೊಗೊಂಡಿರೋದು ನಾನು. ಅವ್ರಿಗೆ ಅದೇನು ಅಂತ ಗೊತ್ತಿಲ್ಲ, ಊರು ಅಂದರೆ ಸಾಕು ಜೀವ ಬಿಟ್ಕೊತಾರೆ ಇಬ್ಬರೂ. ಕುಂದು ಕುಪ್ಪಳಿಸಾಡ್ತಾಯಿದ್ರು. ಇದು ಬಂದು ಸ್ಯಾಟರ್ಡೇದು ಆಗಿರುತ್ತೆ ವೀಡಿಯೋ. ಸ್ಯಾಟರ್ಡೇ ಮತ್ತು ಸಂಡೇ 2 ದಿನದ್ದು ಕಂಟಿನ್ಯೂಷನ್ ಲಾಗ್, ಎರಡು ದಿನದ್ದು ಒಟ್ಟಿಗೆ ಇದೆ ಇದರಲ್ಲಿ. ಸೊ ಇದು ಬಂದು ಸ್ಯಾಟರ್ಡೇದಾಗಿರುತ್ತೆ. ಭಾನುವಾರ ಬಂದು ಒಂದು ನಮ್ಮದು ಆಂಜನೇಯ ಸ್ವಾಮಿದು ಹರಿಸೇವೆ ಇತ್ತು ಊರಲ್ಲಿ, ಯಾವುದೋ ಫಂಕ್ಷನ್ ಇತ್ತು. ಸರಿ ನಾನು ನಮ್ಮ ಯಜಮಾನ್ರಿಗೆ ಗೊತ್ತಲ್ಲ, ಮಾಮೂಲಿ ಯಾವುದಕ್ಕೂ ಅಟೆಂಡ್ ಮಾಡೋದೇ ಕಷ್ಟ. ಅವರು ಫಂಕ್ಷನ್ಗಳು ಯಾವುದಕ್ಕೂ ಬರೋದೇ ಇಲ್ಲ, ಬರ್ತಾರೆ ಬಟ್ ಡ್ಯೂಟಿಗಳು ರಜೆ ಸಿಗೋದಿಲ್ಲ ಅಷ್ಟೇ. ಜಾಸ್ತಿ ತುಂಬ ಹತ್ರದವ್ರಾದರೆ ಮಾತ್ರ ರಜೆಗಳು ಹಾಕ್ಕೊಂಡು ಬರ್ತಾರೆ, ಹೋಗಿ ಬರ್ತೀವಿ. ಸ್ವಲ್ಪ ದೂರ ಸಂಬಂಧಗಳು ಅಂದರೆ ಅಷ್ಟೇನು ಅವರು ತಲೆ ಕೆಡಿಸ್ಕೊಳ್ಳೋದಕ್ಕೂ ಹೋಗಲ್ಲ. ಹೋಗಿ ಬಾರಮ್ಮ, ಮನೇಲಿ ಯಾರಾದರೂ ಒಬ್ಬರು ಹೋಗಿ ಬಂದರೆ ಸಾಕಲ್ವಾ ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಫಂಕ್ಷನ್ಗಳಿಗೂ ಆಲ್ಮೋಸ್ಟ್ ನಾನೇ ಅಟೆಂಡ್ ಮಾಡೋದು. ಹಂಗೇನೆ ಈಗಲೂ ಸಂಡೇ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ತುಂಬ ಬಸ್ಗಳೆಲ್ಲ ರಶ್ ಇರುತ್ತೆ, ಮಕ್ಕಳನ್ನಂತೂ ಕರ್ಕೊಂಡೋಗೋದು ಬೇಡ. ನಮ್ಮ ಅಮ್ಮನಿಗೂ ಸಂಡೇ ರಜೆ ಇರುತ್ತಲ್ಲ, ಅಮ್ಮನ ಹತ್ರ ಬಿಟ್ಟು ಒಬ್ಬಳೇ ಹೋಗಿ ಬಂದ್ಬಿಡೋಣ, ಹೋಗಿಲ್ಲ ಅಂದರೆ ಇನ್ನು ಬೇಜಾರು ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು, ಹುಷಾರೆಲ್ಲ ಪರವಾಗಿಲ್ಲ, ನಾನು ಚೆನ್ನಾಗಿದ್ದೀನಿ ಅಂತ ಅನ್ನಿಸ್ತು. ನನಗೂ ಚೆನ್ನಾಗಿದ್ದೀನಿ ಅಂತ ಮುಂಚೆಲೇ ಗೊತ್ತಿತ್ತು ಹರಿಸೇವೆ ಇದೆ ಅಂತ. ಬಟ್ ಹೋಗೋದಕ್ಕೆ ಹಿಂದು ಮುಂದೆ ಮಾಡ್ತಿದ್ದೆ, ಹುಷಾರು ಬೇರೆ ಇಲ್ವಲ್ಲ, ಹೆಂಗೆ ಏನು ಅಂತ ಹೇಳ್ಬಿಟ್ಟು ಸುಮ್ಮನಿದ್ದೆ. ಆಮೇಲೆ ಪರವಾಗಿಲ್ಲ, ಬೆಟರಾಗಿದ್ದೀನಿ, ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಶನಿವಾರ ಮಕ್ಕಳು ಸ್ಕೂಲಿಂದ ಬಂದಿದ್ದ ತಕ್ಷಣವೇ ಊರಿಂದ ಫೋನ್ ಮಾಡಿದ್ರು ನಮ್ಮ ಮಾವ. ಫೋನ್ ಮಾಡಿಬಿಟ್ಟು ಬಾರಮ್ಮ, ಕರ್ಕೊಂಬಾರಮ್ಮ ಮಕ್ಕಳನ್ನ, 2 ದಿನ ಆಟ ಆಡ್ತಾರೆ, ಇರ್ತಾರೆ ಆರಾಮಾಗಿ. ಸ್ಕೂಲ್ ಆಯಿತು, ಮನೆ ಆಯಿತು, ಬರೀ ಇದೇ ಆಯ್ತಲ್ವ ಮಕ್ಕಳದು. ಬಾ ಕರ್ಕೊಂಬಾ, ಬಂದಿದ್ದಾರಲ್ವ ಮಕ್ಕಳು, ಕರ್ಕೊಂಬಂದ್ಬಿಡು, ಏನು ಮಾಡ್ತಿದ್ರಿ ಇವತ್ತು ನೈಟೆಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಸರಿ ಆಯಿತು ಬಿಡು, ಹೋಗೋಣ ಅಂತ ಹೇಳ್ಬಿಟ್ಟು ನನಗೂ ಯಾಕೋ ಮನ್ಸು ಅನ್ನಿಸ್ತು ಹೋಗೋಣ ಅಂತ ಹೇಳಿ, ಸರಿ ಆಯಿತು ಹೊರಟ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಆಗ ಸಡನ್ನಾಗಿ ಮಕ್ಕಳು 12:15ಗೆ ಮನೆಗೆ ಬಂದಿದ್ದು. ಅವರೆಲ್ಲ ಡ್ರೆಸ್ ಚೇಂಜ್ ಮಾಡಿ ಅವ್ರು ರೆಡಿಯಾಗಿ, ಅವರೇನಷ್ಟೇ ಅವ್ರದ್ದು ಕೆಲಸಗಳು ಹೋಮ್ವರ್ಕ್ ಎಲ್ಲ ಮುಗಿಸ್ಕೊಳ್ಳಿ ಅಂತ ಹೇಳಿದೆ. ಫಸ್ಟ್ ರೌಂಡ್ ಟೆಸ್ಟ್ ಬೇರೆ ನಡೀತಿರೋದ್ರಿಂದ ಜಾಸ್ತಿ ಏನು ಹೋಮ್ವರ್ಕು ಕೂಡ ಇರಲಿಲ್ಲ. ಸ್ವಲ್ಪ ಮಾತ್ರ ಇವಳದು, ನನ್ನ ಮಗಳದಿತ್ತು, ಅವನದೇನಿರಲಿಲ್ಲ. ಸರಿ ಅದಕ್ಕೆ ಇಬ್ಬರು ಇವಳು ಬರೆದು ಮುಗಿಸ್ಕೊಂಡ್ಳು, ಅವನು ಸುಮ್ಮನೆ ಮಾಮೂಲಿ ತೀಟೆ ಇರ್ತದಲ್ಲ, ತೀಟೆ ಮಾಡ್ಕೊಂಡು ಕುಂತಿದ್ದ. ಇನ್ನು ಬೇಗ ರೆಡಿಯಾಗಿ ಬಟ್ಟೆಗಳೆಲ್ಲ ಎತ್ಕೊಂಡು, ಅಲ್ಲೂ ಎಕ್ಸ್ಟ್ರಾ ಬಟ್ಟೆಗಳು ಯಾವಾಗಲೂ ಇದ್ದೇ ಇರುತ್ತೆ. ಬಟ್ ಆದ್ರೂ ನಾನು ಇಲ್ಲಿಂದ ಎಕ್ಸ್ಟ್ರಾ ತೊಗೊಂಡು ಹೋಗಿರ್ತೀನಿ. ಮತ್ತು ಈಗ ಫಂಕ್ಷನ್ಗಳು ಅಂದರೆ ಬೇರೆ ಥರ ಬಟ್ಟೆಗಳೇ ಬೇಕು. ಸೊ ಅದನ್ನು ಮಾತ್ರ ತೊಗೊಂಡು ಹೊರಟ್ವಿ. ನಾವು ಅಲ್ಲಿಗೆ ಹೋದಾಗ, ಮನೆ ಬಿಟ್ಟಾಗಲೇ 2:30 ಆಗಿತ್ತು, ನಾವು ಅಲ್ಲೋದಾಗ 5:30 ಆಗಿತ್ತು. ಹೋಗಿ ಅಲ್ಲಿಂದ ನನ್ನ ಮೈದ ಬಂದು ಕರ್ಕೊಂಡೋದ್ರು. ಆಮೇಲೆ ಅಲ್ಲಿ ಹೋದಾದ್ಮೇಲೆ ಮನೇಲಿ ಮಳೆ ಸಿಕ್ಕಾಪಟ್ಟೆ ಪಾಪ ಕುರಿಗಳನ್ನೇ ಮೇಯ್ಸೋಕ್ಕಾಗ್ತಿರ್ಲಿಲ್ವಂತೆ. ಬೇಗನೆ ಕುರಿನೂ ಕೂಡ ಮನೆಗೆ ಹೊಡ್ಕೊಂಬಂದ್ಬಿಟ್ರು ನಮ್ಮ ಮಾವ. ಆಮೇಲೆ ಮಾಮೂಲಿ ಗೊತ್ತಲ್ಲ, ಅಜ್ಜಿ ತಾತ ಅಂದರೆ ಮಕ್ಳಿಗೆ ಎಷ್ಟು ಇಷ್ಟ ಅಂತ ಆರಾಮಾಗಿ ಆಟ ಆಡ್ಕೊಂಡು ಕೂತಿದ್ರು ಅವರು. ಆಮೇಲೆ ನೆಕ್ಸ್ಟು ಇನ್ನೇನು ಸಂಜೆ ಆಯ್ತಲ್ಲ, ಕಾಫಿ ನಮ್ಮದೇ ಹಸು ಇರೋದ್ರಿಂದ ಹಾಲೆಲ್ಲ ಕರೆದು ಕೊಟ್ಟರು. ಹಾಲು ಕಾಫಿ ಕಾಯಿಸ್ಬಿಟ್ಟು ಕೊಟ್ಟೆ. ನಾನು ಕಾಫಿ ಕುಡಿತಾ ಇಲ್ಲ, ಬಿಟ್ಬಿಟ್ಟಿದ್ದೀನಿ. ಬಟ್ ಒಂದೇ ಒಂದು ಸ್ವಲ್ಪ ಮಾತ್ರ ಕುಡಿದೆ. ನಾನು ಆಗಲೇ ಬಿಟ್ಟು ಒಂದು 10 ಡೇಸ್ ಮೇಲೇ ಆಯಿತು. ಎಲ್ಲರಿಗೂ ಮಾಡಿಕೊಟ್ನಲ್ಲ, ನಾನು ಸ್ವಲ್ಪ ಮಾತ್ರ ಕುಡಿದೆ ಅಷ್ಟೇ. ಆಮೇಲೆ ಇನ್ನೇನು ಅಡುಗೆ ಮಾಡಿಬಿಡೋಣ, ಅಡುಗೆಗೂ ಟೈಮ್ ಆಯ್ತಲ್ವ ಅಂತ ಹೇಳ್ಬಿಟ್ಟು, ಗೊತ್ತಲ್ಲ ನಾನು ಹೋದರೆ ನನ್ನದೇ ಅಡುಗೆ ಯಾವಾಗಲೂ ಊರಲ್ಲಿ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅಕ್ಕಿ ತೊಗೊಂಬಂದಿದ್ರು ನನ್ನ ಮೈದ. ಅಕ್ಕಿ ಎಲ್ಲ ಓಪನ್ ಮಾಡಿಬಿಟ್ಟು, ಅಕ್ಕಿ ಯಾವ ಥರ ಆಗುತ್ತೆ ಅನ್ನ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋದಕ್ಕೋಸ್ಕರ ಅದೇ ಅಕ್ಕಿ ಹಾಕಿದೆ. ಆಮೇಲೆ ಅನ್ನಕ್ಕೆ ಇಟ್ಬಿಟ್ಟು ನೆಕ್ಸ್ಟು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು, ಸಾಂಬಾರಿಗೆಲ್ಲ ಮಸಾಲೆ ಸಾಂಬಾರು, ಇದು ಮೊಟ್ಟೆ ಸಾಂಬಾರು ಮಾಡು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು, ನಮ್ಮ ಅತ್ತೆ ಏನೋ ಗೊತ್ತಿಲ್ಲ ಮೊಟ್ಟೆ ಸಾರು ಬೌಸ್ಕೊಂಬಿಟ್ಟಿದ್ರು. ಮೊಟ್ಟೆ ಸಾರು ಮಾಡು ಅಂತ ಹೇಳಿದ್ರು. ಸರಿ ಆಯ್ತು, ಅದನ್ನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ನಮ್ಮದು ನಾಟಿ ಮೊಟ್ಟೆ ಇತ್ತು, ನಾಟಿ ಕೋಳಿ ಇದೆ, ಅದರದ್ದು ಮೊಟ್ಟೆಗಳು ಕೂಡ ಇತ್ತು. ಸರಿ ಅದನ್ನೇ ಹಾಕಿ ಮಾಡು ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ನಾವು ನಾನ್ ವೆಜ್ ಬಂದು ಒಳಗಡೆ ಮಾಡೋದಿಲ್ಲ, ಹೊರಗಡೆನೇ ಮಾಡೋದು. ಅದು ಸಾಂಬಾರನ್ನ
ಕುದಿಸ್ಕೊಂಡು ಆಮೇಲೆ ಅಲ್ವ ಲಾಸ್ಟಲ್ಲಿ ಮೊಟ್ಟೆ ಹಾಕೋದು. ಅದನ್ನು ತೊಗೊಂಬಂದು ಆಚೆ ಕಡೆ ಗ್ಯಾಸ್ ಇಟ್ಕೊಂಡು ಮೊಟ್ಟೆ ಎಲ್ಲ ಬಿಟ್ಟು ಕುದಿಸಿದ್ದಾಯಿತು. ಅನ್ನ ಮುದ್ದೆ ಮಾಡ್ಕೊಂಡು ಊಟ ಮಾಡಿಬಿಟ್ಟು ಫುಲ್ಲು ಟಯರ್ಡ್ ಆಗಿತ್ತಲ್ವ ಮಲ್ಕೊಂಬಿಟ್ವಿ. ಇದು ರೊಟ್ಟಿ ಬಳಿತಿರೋದು ಬಂದು ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ. ಇದು ಬಂದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಬೆಳಿಗ್ಗೆ ನೈಟು ಮೊಟ್ಟೆದು ಸಾಂಬಾರು ಮಾಡಿದ್ನಲ್ಲ, ಅದು ಸ್ವಲ್ಪ ಬೆಂದು ಗಟ್ಟಿಯಾಗಿರುತ್ತಲ್ವ, ಅದಕ್ಕೆ ಏನು ಮಾಡೋದು ಟಿಫನ್ನು ಪಲಾವ್ ಏನಾದರೂ ಮಾಡಿಬಿಡು ಅಂತ ನಮ್ಮತ್ತೆ ಹೇಳ್ತಿದ್ರು. ಅಯ್ಯೋ ಇಲ್ಲ ಅಮ್ಮ, ಏನಕ್ಕೆ, ಅದೇ ಇದೆಯಲ್ಲ ಅಷ್ಟೊಂದು ಮೊಟ್ಟೆ ಸಾರು, ಮತ್ತು ಮಧ್ಯಾಹ್ನ ಎಲ್ಲ ಅಲ್ಲೇ ನೈಟು ಎಲ್ಲ ಅಲ್ಲೇ ಊಟ ಇರುತ್ತೆ, ಸುಮ್ಮನೇನಕ್ಕೆ ವೇಸ್ಟು, ಮತ್ತು ಏನಾದರೂ ಮಾಡಿದ್ರೆ ಇವಾಗ ಅದೇ ಮೊಟ್ಟೆ ಗೊಜ್ಜಿಗೆ ರೊಟ್ಟಿ ಬಳಿದ್ಬಿಡಿ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ನಮ್ಮ ಅತ್ತೆನೇ ಬಳಿದ್ರು. ನನಗೆ ಮದುವೆ ಆಗಿ 10 ವರ್ಷ ಆಗಿದ್ರು ನಾನು ಇನ್ನೂ ಕೂಡ ಕಲ್ತ್ಕೊಂಡಿಲ್ಲ. ನಮ್ಮದು ಮಂಡ್ಯ ಸೈಡ್ ಆಗಿರೋದ್ರಿಂದ ನಮ್ಮದು ತಟ್ಟ ರೊಟ್ಟಿ ನಮ್ಮ ಕಡೆ ಜಾಸ್ತಿ, ಕುಣಿಗಲ್ ಸೈಡವರು ಬಳಿಯೋ ರೊಟ್ಟಿ. ಬಟ್ ನಾನು ಇನ್ನೂ ಕಲ್ತಿಲ್ಲ, ಕಲಿಬೇಕು ಅಂದ್ಕೊತೀನಿ. ಕೈ ಸುಟ್ಬಿಡುತ್ತೆ ಅನ್ನೋ ಭಯ ನನಗೆ. ರೊಟ್ಟಿ ತಿಂದುಬಿಟ್ಟು ಸ್ನಾನ ಎಲ್ಲ ಮಾಡಿಬಿಟ್ಟು ಕೂತಿದ್ವಿ. ದೇವ್ರು ಬರುತ್ತೆ ಸ್ನಾನ ಎಲ್ಲ ಮಾಡ್ಬೋಣ ಅಂತ ಹೇಳ್ಬಿಟ್ಟು ಬೇಗ ಸ್ನಾನ ಎಲ್ಲ ಮಾಡಿ, ಮಾಮೂಲಿ ರೆಗ್ಯುಲರಾಗಿರುತ್ತಲ್ಲ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಟಿಫನ್ ತಿಂದು ಕೂತಿದ್ವಿ. ಇನ್ನೇನು ಟಿಫನ್ದೇನು ನಂದೇನು ಕೆಲಸ ಇರಲಿಲ್ವಲ್ಲ, ನಮ್ಮ ಅತ್ತೆದೇ ಅಲ್ವಾ, ಅವರೇ ರೊಟ್ಟಿ ಎಲ್ಲ ಬಳಿತಾರೆ ಅಂತ ಹೇಳ್ಬಿಟ್ಟು ಕುಂತಿದ್ವಿ. ಮತ್ತು ಇನ್ನೊಂದು ಏನಂದರೆ ಪ್ರಸಾದ ಮನೆ ಹತ್ರನೇ ಬಂದಿತ್ತು. ಪ್ರಸಾದ ತಿಂದ್ಕೊಂಡು ಕೂತಿದ್ವಿ. ಅದು ಹಲಸಲೆಹಣ್ಣು, ಬಾಳೆಹಣ್ಣು ಮತ್ತು ಕಜ್ಜಾಯ, ಇದು 3 ಹಾಕಿ, ಅವಲಕ್ಕಿ ಹಾಕೋಂಗಿಲ್ಲ ಅದರೊಳಗಡೆ. ಇದನ್ನು ದೇವ್ರದ್ದು ಮಣೆವು ಅಂತ ಹಾಕ್ತಾರೆ ನಮ್ಮ ಕಡೆ. ಅದನ್ನು ಪ್ರಸಾದ ಮನೆ ಹತ್ರಕ್ಕೆ ಬಂದಿತ್ತು. ತುಂಬ ಖುಷಿಯಾಯಿತು. ಪ್ರಸಾದ ತಿನ್ಕೊಂಡು ಕೂತಿದ್ವಿ ನಾನು ನನ್ನ ಮಗಳಿಬ್ರು. ಆಮೇಲೆ ರೆಡಿಯಾಗಿ ಹೊರಡೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ವಿ. ಆಮೇಲೆ ಗೊತ್ತಲ್ಲ, ಇಲ್ಲಿ ಊರ ಕಡೆ ಎಲ್ಲ ಕೂತ್ಕೊಂಡು ಅಳತೆ ಹೊಡ್ಕೊಂಡು ನಿಂತ್ಕೊಂಡು ಏನೇನೋ ಅವ್ರ ಸುದ್ದಿ ಇವ್ರ ಸುದ್ದಿ ಮಾತಾಡ್ಕೊಂಡು ಕುಂತಿರ್ತಾರಲ್ವ, ಹಾಗೆ ಮಾತಾಡ್ಕೊಂಡು ಕುಂತಿದ್ರು ಎಲ್ಲರೂ. ಸುಮ್ಮನೆ ಅದೊಂದು ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಇದು ಬಂದು ಇನ್ನೂ 12:45 ಏನೋ ಆಗಿತ್ತು, 1 ಗಂಟೆ ಆಗಲಿ, ಬೆಳಿಗ್ಗೆ ತಿಂದಿರೋದೇ ರೊಟ್ಟಿ ಇನ್ನೂ ಜೀರ್ಣ ಆಗಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತಿದ್ವಿ. ಆವಾಗ ಸುಮ್ಮನೆ ವೀಡಿಯೋ ಮಾಡ್ಕೊಂಡಿದ್ದಷ್ಟೇ. ರೋಡ್ ಬೇರೆ ಮಾಡ್ತಿದ್ದಾರೆ. ಅದು ರೋಡು ಮಾಡ್ತಿರೋದ್ರಿಂದ ಸ್ವಲ್ಪ ಕೆಲಸ ಧೂಳು ಎಲ್ಲ ಜಾಸ್ತಿ. ಇದೇ ನಮ್ಮದು ದೇವರು ಆಂಜನೇಯ ಸ್ವಾಮಿ. ಇದು ಈ ಥರ ಅಲಂಕಾರ ಮಾಡಿ ಮನೆಗೆ ಕರೆಸಿದ್ರು. ನಮ್ಮ ಮನೆಯಿಂದ ಸ್ವಲ್ಪ ಮೇಲ್ಗಡೆ. ಅದನ್ನ ನೋಡಿಕೊಂಡು ಅವ್ರ ಮನೆ, ನಮ್ಮ ಮನೆ ಮೇಲ್ಗಡೆನೇ ಅಲ್ವಾ, ಆ ದೇವ್ರನ್ನ ನೋಡ್ಕೊಂಡು ಕೈಯೆಲ್ಲ ಮುಕ್ಕೊಂಡು ಆಮೇಲೆ ನೆಕ್ಸ್ಟು ದೇವಸ್ಥಾನದ ಹತ್ರ ಅಲ್ಲಿ ನಮ್ಮೂರಲ್ಲೇ ಚೌಟ್ರಿ ಇದೆ. ಪ್ರತಿಯೊಂದು ಮನೆಗೆ ಎಷ್ಟು ಜನ ಹರಸೇವೆ ಮಾಡ್ತಾರೋ ಎಲ್ಲರಿಗೂ ಫ್ರೀ ಇರುತ್ತೆ, ನಮ್ಮ ಊರವ್ರಿಗೆ ಮಾತ್ರ ಫ್ರೀ ಇರುತ್ತೆ. ಸೊ ಅದಕ್ಕೆ ಹೋಗಿ ದೇವಸ್ಥಾನದ ಹತ್ರ ಕೈ ಮುಕ್ಕೊಂಡು, ಇದೇ ನಮ್ಮದು ದೇವಸ್ಥಾನ, ಕೈ ಮುಕ್ಕೊಂಡು ಆಮೇಲೆ ನೆಕ್ಸ್ಟು ಅಲ್ಲಿ ಚೌಟ್ರಿ ಹತ್ರ ಹೋಗಿ ಊಟ ಮಾಡ್ಕೊಂಬಂದಿದ್ದು. ಮತ್ತು ಇನ್ನೊಂದು ಏನಂದರೆ, ನನಗೆ 4 ಡೇಸ್ ಆಗಿತ್ತು ದೇವಸ್ಥಾನದ ಒಳಗಡೆ ಹೋಗುವಂಗೆ ಇರಲಿಲ್ಲ. ಸೊ ಅದರಿಂದ ಆಚೆ ಕಡೆನೇ ವೀಡಿಯೋ ಮಾಡಿಕೊಂಡೆ. ಆ ಆಂಟಿನೂ ಮತ್ತು ಆ ಮಗುನೂ ದೇವರು ಕರೆಕ್ಟಾಗಿ ಅಡ್ಡ ನಿಂತ್ಕೊಂಡ್ಬಿಟ್ಟಿದ್ರು. ನನಗೆ ಸಿಟ್ಟು ಬಂದುಬಿಡ್ತು. ಸ್ವಲ್ಪ ಜಾಗ ಬಿಟ್ಟು ನಿಂತ್ಕೊಳ್ಳಿ ಅಂತ ಹೇಳಿದೆ. ಆಮೇಲೆ ಅವರು ಸೈಡ್ಗೆ ಹೋದರು, ಆ ಮಗುನೂ ಸೈಡ್ಗೆ ಹೋಯ್ತು. ಆವಾಗ ಅದೊಂದು ಕ್ಯಾಪ್ಚರ್ ತಗೊಂಡೆ. ಅದು ನಂದು ಹರಸೇವೆದು ಒಂದು ಅಲಂಕಾರ ಮಾಡಿದ ದೇವ್ರದ್ದೊಂದು ತೋರಿಸಿದ್ನಲ್ಲ ಮೆರಾಗ್ರದು, ಅದು ಬಂದು 500 ವೀಡಿಯೋ ಮಾಡಿಕೊಟ್ಟಿದ್ದು. ಅದನ್ನು ನಾನು ಅಲ್ಲೂ ಕೂಡ ಒಳಗಡೆ ಹೋಗಿಲ್ಲ. ಅದಕ್ಕೆ ಪ್ರಸಾದ ನಾನು ಚೆನ್ನಾಗಿದ್ದಿದ್ರೆ ನಾನು ನಿಜವಾಗ್ಲೂ ಮನೇಲಿ ಇರ್ತಿದ್ನ, ದೇವ್ರು ಎತ್ತ ಜಾಗಕ್ಕೆ ಹೊರಟೋಗ್ತಿದ್ದೆ ನಾನು. ನನ್ನ ಜೀವ ಅಂತೂ ನಿಜವಾಗ್ಲೂ ಮನೇಲಿರಲ್ಲ. ದೇವ್ರನ್ನ ಅಲಂಕಾರ ಮಾಡಿಕೊಂಡು ಸ್ಟಾರ್ಟಿಂಗಲ್ಲೇ ಟಮಟೆ ಎಲ್ಲ ಹೊಡ್ಕೊಂಡು ಕರ್ಕೊಂಬರ್ತಾರಲ್ವ, ಅಲ್ಲಿಗೆ ಹೋಗ್ಬಿಡ್ತಿದ್ದೆ. ನಾನು ನಿಜವಾಗ್ಲೂ ಮನೇಲಿ ಇರ್ತಿರ್ಲಿಲ್ಲ. ನಾನು ಒಂಥರ ಗಂಡು ಬೀರಿ ಥರ, ನಾನು ನಿಜ 5 ನಿಮಿಷ ಮನೇಲಿ ಇರ್ತಿರ್ಲಿಲ್ಲ ನಾನು. ಬಟ್ ಏನಂದರೆ ಈ ಸಲ ಸಿಕ್ಕಾಬಿಟ್ಟೆ ಬೇಜಾರಾಗಿತ್ತು. ಅದೇ ಬೇಜಾರಲ್ಲೇ ಕೂತಿದ್ದೆ. ಅಯ್ಯೋ ಅಂತಲೇ ಕೂತಿದ್ದೆ. ದೇವರು ನಿಜವಾಗ್ಲೂ ಎಷ್ಟು ಖುಷಿಯಾಗುತ್ತೆ ಅಂದರೆ, ಮನೆ ಹತ್ರನೇ ಪ್ರಸಾದ ಬಂತು. ನನಗಂತೂ ಅಮೃತನೇ ಸಿಕ್ತಂಗಾಯಿತು. ತಿಂದುಬಿಟ್ಟು ತುಂಬ ಖುಷಿಯಾಯಿತು. ತಿಂದ್ಬಿಟ್ಟು ಕೂತಿದ್ದೆ. ಆಮೇಲೆ ನೆಕ್ಸ್ಟು ಹೋಗಿದ್ದಾಯಿತು. ಹೋಗಿ ಊಟ ಗೀಟ ಎಲ್ಲ ಮುಗಿಸ್ಕೊಂಡು 2 ಗಂಟೆ ಅಷ್ಟೊತ್ತಿಗೆಲ್ಲ ಊಟ ಮುಗ್ದೋಯ್ತು. ಏನು ಅಡುಗ್ತಾರೆ ಎಲೆ ಮೇಲೆ, ಏನು ತಿನ್ನೋಕ್ಕಾಗುತ್ತೆ? ಮನುಷ್ಯ ಏನೂ ಬೇಡ ಅನ್ನಲ್ಲ,
ಅದು ಬೇಕು ಕೊಡು, ಇದು ಬೇಕು ಕೊಡು, ಹಣ ಬೇಕು ಕೊಡು, ಆಸ್ತಿ ಬೇಕು ಕೊಡು, ದುಡ್ಡು ಬೇಕು ಕೊಡು, ಒಡವೆ ಬೇಕು ಕೊಡು, ಎಲ್ಲ ಏನು ಮನುಷ್ಯ ನಾನಾದರೂ ಅಷ್ಟೇ, ಪ್ರತಿಯೊಬ್ಬರು ಅಷ್ಟೇ. ಈಗ ನನಗೇನು ಇಲ್ದಿರೋದಕ್ಕೆ ಒಬ್ಬೊಬ್ಬರು ಆ ಥರ ಮಾತಾಡ್ಬೋದು, ನಾನು ಕೂಡ ಹಂಗೆ ಮಾತಾಡ್ಬೋದು. ಏನಾದರೂ ಮನುಷ್ಯರಿಗೆ ಜಾಸ್ತಿ ಎಕ್ಸ್ಟ್ರಾ ಸಿಕ್ಕಿದಾಗ ಇನ್ನೂ ಸ್ವಲ್ಪ ಇದ್ದಿದ್ದಿದ್ರೆ ಚೆನ್ನಾಗಿರ್ತಿತ್ತು, ಈ ಥರನೇ ದುರಾಸೆಗಳೇ ಬೆಳೀತವೆ ಹೊರತು ಮನುಷ್ಯ ಅಂತ ಹುಟ್ಟಿದ್ಮೇಲೆ ಅದು ಕಾಮನ್ನು ಪ್ರತಿಯೊಬ್ಬರು ಮನುಷ್ಯರುಗಳಿಗೂ ಬಂದೇ ಬರುತ್ತೆ. ಸೊ ಬೇಡ ಅಂತ ಅನ್ನೋದು ಅಂತ ಅಂದರೆ ಹೊಟ್ಟೆಗೊಂದಕ್ಕೇ ಸಾಕಪ್ಪ, ಬೇಡ ಅಂತ ಅನ್ನಲ್ಲ, ಬೇಕು ಅಂತಲೇ ಅನ್ನೋದು. ಸಾಕು ಅಂತ ಅನ್ನೋದು ಹೊಟ್ಟೆ ತುಂಬಿದ ತಕ್ಷಣ ಸಾಕು ನನಗೆ ಅನ್ನೋದು ಊಟ ಒಂದೇ. ಹುಡುಕ್ತಾರೆ ಯಾರು ತಿನ್ನೋಕ್ಕಾಗತ್ತೆ ಆ ಮಟನ್ನು, ಅಯ್ಯೋ ಭಗವಂತ. ಸ್ವಲ್ಪ ಮಾತ್ರ ಎಷ್ಟಾಗುತ್ತೋ ಅಷ್ಟು ಅರ್ಧ ಮುದ್ದೆ ತಿಂದೆ ಅಷ್ಟೇ, ಸ್ವಲ್ಪ 4 ತುತ್ತು ರೈಸ್ ಹಾಕಿಸ್ಕೊಂಡೆ, ತಿಂದುಬಿಟ್ಟು ಆಮೇಲೆ ಮಕ್ಕಳು ಕರ್ಕೊಂಡು ಬಸ್ಸಲ್ಲಿ ಬಂದೆ. ಕುಣಿಗಲ್ಗೆ ಬಂದು ನನ್ನ ಮೈದಾ ಹತ್ತಿಸ್ಕೊಟ್ರು. ಅಲ್ಲಿಂದ ನೆಕ್ಸ್ಟು ನಾನು ಮಕ್ಕಳು ಬಸ್ಸಲ್ಲಿ ಬಂದುಬಿಟ್ವಿ. ಬಂದು ನೆಕ್ಸ್ಟು ಡೈರೆಕ್ಟ್ ನಮ್ಮ ಮನೆಗಂತೂ ನಾನು ಹೋಗಲೇ ಇಲ್ಲ, ಡೈರೆಕ್ಟ್ ಅಮ್ಮನ ಮನೆಗೆ ಹೋಗಿದ್ದಾಯಿತು. ಅಮ್ಮನ ಮನೆಗೆ ಹೋಗಿ ಇಲ್ಲೇ ಅಡುಗೆ ಮಾಡಿದ್ದೀನಿ, ಏನಕ್ಕೆ ಮನೆಗೆ ಹೋಗಿ ಮತ್ತೆ ಟಯರ್ಡ್ ಮಾಡ್ಕೊತೀಯ, ಬಸ್ಸಲ್ಲೆಲ್ಲ ಸಿಕ್ಕಾಪಟ್ಟೆ ರಶ್ ಇತ್ತು, ತುಂಬ ಬೇರೆ ಬಸ್ಸು. ಅದು ಬಂದು ನನ್ನ ಮಕ್ಕಳು ಕೂತಿದ್ದದ್ದು ಬಂದು ಅದು ಬಂದು ಯಾವಾಗ ತಗೊಂಡಿದ್ದು ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ತಗೊಂಡಿದ್ದದು. ಫುಲ್ಲು ಹತ್ತತ್ರ ಜರಳಿ ಕ್ರಾಸ್ ಹತ್ರ ಬರ್ತಾ ಫುಲ್ಲು ಬಸ್ಸೇ ಖಾಲಿಯಾಗೋಗುತ್ತೆ, ಆ ಟೈಮಲ್ಲಿ ತೆಗೆದಿದ್ದದು. ಆಮೇಲೆ ಅಮ್ಮನ ಮನೆಗೆ ಬಂದೆ. ಅಮ್ಮನೂ ಕೂಡ ಮೊಟ್ಟೆ ಸಾಂಬಾರೇ ಮಾಡ್ತಿದ್ರು. ನನಗೆ ನಗು ಬಂದ್ಬಿಡ್ತು. ಅಲ್ಲಿ ನೋಡಿದ್ರೆ ನೆನ್ನೆ ಎಲ್ಲ ತಿಂದು ಬಂದ್ವಿ. ನಮ್ಮಮ್ಮ ನಾನ್ ವೆಜ್ಜು ಯಾಕೆ ತಂದಿಲ್ಲ ಅಂದರೆ ನಾವು ಯಾರೂ ಇರಲಿಲ್ವಲ್ಲ, ಸೊ ಅದರಿಂದ ಅಮ್ಮ ನಾನ್ ವೆಜ್ಜೇ ತಂದಿರಲಿಲ್ಲ. ಅದಕ್ಕೆ ಸರಿ ಇನ್ನೇನು ಅಂದ್ಬಿಡು, ನಾನು ನನ್ನ ಮಗ ಇಬ್ಬರೇ ಅಲ್ವಾ ಅಂತ ಬರೀ ಪಾಪ 4 ಮೊಟ್ಟೆ ಹಾಕ್ಕೊಂಡು ಸಾಂಬಾರು ಮಾಡ್ಕೊತಿದ್ರು. ಆಮೇಲೆ ನಾವು ಹೋಗಿದ್ದಕ್ಕೆ ಇನ್ನೂ 4 ಮೊಟ್ಟೆ ತರಿಸಿ ಎಕ್ಸ್ಟ್ರಾ ಇನ್ನೊಂದು ಸ್ವಲ್ಪ ಮಾಡಿದ್ರು. ಎಲ್ಲ ರೆಡಿ ಅಂದ್ಕೊಂಡು ಬರೀ 4 ಮೊಟ್ಟೆ ತರಿಸಿ ಇಟ್ಟಿದ್ರಂತೆ. ಆಮೇಲೆ ನಾವು ಹೋದ್ಮೇಲೆ ಮತ್ತೆ 4 ಮೊಟ್ಟೆ ತರಿಸಿದ್ರು. ಆಮೇಲೆ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಬೇರೆ ಬಂದಿರೋದ್ರಿಂದ ಅಮ್ಮ ಆಲೇ ಈ ಸಲ ಸ್ವಲ್ಪ ವೆರೈಟಿ ಬೇರೆ ಏನಾದರೂ ಮಾಡೋಣ, ಚಕ್ಲಿ ನಿಪ್ಪಟ್ಟು ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಅಮ್ಮ ಈ ಸಲ ಡಿಸೈಡ್ ಮಾಡಿದ್ದಾರೆ. ಏನು ಯಾವಾಗಲೂ ಒಬ್ಬಟ್ಟು ಅದು ಇದು ರವೆ ಉಂಡೆ ಇದೇ ಆಯಿತು, ಡಿಫ್ರೆಂಟಾಗಿ ಮಾಡೋಣ ಸ್ವಲ್ಪ ಚಕ್ಲಿ ಏನಾದರೂ ಅಂತ ಹೇಳ್ಬಿಟ್ಟು. ನಮ್ಮ ಅಜ್ಜಿ ಇದ್ದಾಗ ಮಾಡ್ತಿದ್ರು, ನಮಗೇನು ಅದ್ರ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲ. ಒಂದು ಸಲ ನೋಡ್ಕೊಂಬಿಟ್ರೆ ಮಾತ್ರ ಸಾಯೋ ತನಕ ತಲೆಯಲ್ಲಿ ಇಟ್ಕೊಂಡ್ಬಿಡ್ತೀನಿ ನಾನು. ಅದರಿಂದ ಮಾಡೋಣ ಅಂತ ಹೇಳ್ಬಿಟ್ಟು ಈ ಅಮ್ಮ ಅಕ್ಕಿ ಎಲ್ಲ ತೊಳೆದು ಒಂಡಾಕಿ ಇಟ್ಟಿದ್ದಾರೆ, ಒಂದು 2-3 ಸೇರನ್ನ ಮಾಡ್ಕೋಬೇಕು. ಸ್ನಾನ ಅಂದು ಎಲ್ಲ ಪೀರಿಯಡ್ಸ್ದೆಲ್ಲ ನಿಲ್ಲಬೇಕಲ್ವ, ಅದೆಲ್ಲ ಕ್ಲಿಯರ್ ಆದಮೇಲೆ ಸ್ನಾನ ಮಾಡಿ ಅದನ್ನು ರೆಡಿ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟು ನನ್ನ ತಮ್ಮ ಫ್ಲಿಪ್ಕಾರ್ಟಲ್ಲಿ ಏನೋ ಬುಕ್ ಮಾಡಿದ್ದ ಟೋಪಿ, ಅವನು ಕೆಲಸ ಮಾಡ್ತಿರೋ ಸ್ವಲ್ಪ ಸಿಕ್ಕಾಬಟ್ಟೆ ಝೊಮ್ಯಾಟೊ ಸ್ವಿಗ್ಗಿಲಿ ಕೆಲಸ ಮಾಡ್ತಿರೋದ್ರಿಂದ ಗಾಡೀಲಿ ಹೆವಿ, ಇವಾಗ ಮಳೆ ಬೇರೆ ಇರೋದ್ರಿಂದ ಕಿವಿ ಒಳಗಡೆ ಎಲ್ಲ ಗಾಳಿ ಹೋಗ್ತಿದೆ, ತುಂಬ ಥಂಡಿ ಚಳಿ ಅಂತ ಹೇಳ್ಬಿಟ್ಟು ಟೋಪಿ ಬುಕ್ ಮಾಡಿದ್ದ. ಅದು ಬಂದಿತ್ತು, ಓಪನ್ ಮಾಡಿ ನೋಡೆ ಅಂತಲೇ ಇದ್ದ. ಸರಿ ಆಯಿತು ಓಪನ್ ಮಾಡಿ ಅದನ್ನು ನೋಡಿದೆ. ಆಮೇಲೆ ಹೆಂಗೋ ಅಮ್ಮನ ಮನೆ ಹತ್ರ ಹೋಗಿದ್ನಲ್ಲ, ಚೆನ್ನಾಗಿತ್ತು ಕ್ವಾಲಿಟಿ ಅದು. ಆಮೇಲೆ ಹೆಂಗೋ ಅಮ್ಮನ ಮನೆ ಹತ್ರ ಹೋಗಿದ್ದೆ, ಟೈಲರ್ ಹತ್ರ ಒಂದು ಸ್ಯಾರಿ ಕೊಟ್ಟಿದ್ನಲ್ಲ, ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಉಟ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸ್ಯಾರಿ ಹೊಲಿಯಕ್ಕೆ ಕೊಟ್ಟಿದ್ದೆ. ಈ ಸ್ಯಾರಿ ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಇದೇನಿಲ್ಲ ಅಂದರೂ 4-5 ಪೀಸ್ ಸೇಲ್ ಆಯಿತು ನನ್ನ ಹತ್ರ. ಕಡೆಗೆ ನಾನು ಒಂದು ಇಲ್ಲ ಇಷ್ಟ ಆಯ್ತು ನನಗೆ ಅಂದ್ಬಿಟ್ಟು ನಾನು ಒಂದು ಪೀಸ್ ಇಟ್ಕೊಂಡೆ ಇದನ್ನು. ಇದರಲ್ಲಿ ಎಷ್ಟು ಬೇಕು, ಒಂದು 50 ಪೀಸ್ ಬೇಕಿದ್ರೂ ಸಿಗುತ್ತೆ. ಯಾರಿಗಾದರೂ ಬೇಕಿದ್ದರೆ ಆರ್ಡ್ರ್ ಕೊಡಿ, ಮಾಡಿಸ್ಕೊಡ್ತೀನಿ. ಆಮೇಲೆ ನೆಕ್ಸ್ಟು ಅದನ್ನು ಬ್ಲೌಸ್ ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡಿ. ಈ ಡಿಸೈನ್ ನಾನು ಫೋಟೋ ಹೊಡೆದು ಅವ್ರಿಗೆ ಆನ್ಲೈನಲ್ಲಿ ಸರ್ಚ್ ಮಾಡಿ ಫೋಟೋ ತೆಗೆದು ಕಳಿಸಿದ್ದೆ, ಈ ಡಿಸೈನ್ ಬೇಕು ನನಗೆ ಅಂತ ಹೇಳ್ಬಿಟ್ಟು. ಅವ್ರು ಅದೇ ಥರ ಹೊಲ್ದು ಕೊಟ್ಟಿದ್ದಾರೆ. ತುಂಬ ಇಷ್ಟ ಆಯಿತು. ನಾನು ಹಾಕ್ಕೊಳ್ಳೋದಕ್ಕೆ ಇವಾಗ ಆಗಲ್ಲ, ಸ್ನಾನ ಎಲ್ಲ ಮಾಡಿಬಿಟ್ಟು ಒಂದು 5 ಡೇಸ್ ನಾನು 9 ಡೇಸ್ ತನಕ ನಾನು ಇದು ಮಾಡಲ್ಲ. ಇನ್ನೊಂದು 4 ಡೇಸ್ ಆಗಬೇಕು ನಾನು ಅದನ್ನು ವೇರ್ ಮಾಡಬೇಕು ಅಂದರೆ. ನೋಡೋಣ, ಚೆಕ್ ಮಾಡಿ ಎಲ್ಲ ಕರೆಕ್ಟಾಗಿದೆಯಾ ನಾನು ಚೆಕ್ ಮಾಡಿ ನೋಡಿಬಿಟ್ಟು ಏನಾದರೂ ಪ್ರಾಬ್ಲಮ್ ಇದ್ದರೆ ತೊಗೊಂಡೋಗಿ ವಾಪಸ್ ಅವಳಿಗೆ ಕೊಡ್ತೀನಿ. ಮತ್ತು ಇದು ಬಂದು ನಾನು ಮಂತ್ರಾಲಯಕ್ಕೆ ಉಟ್ಕೊಂಡೋಗಿ ಸೀರೆ ಇದು ಬಂದು ಈ ಥರ ಅವಳು 3 ಕಿಟಕಿಗಳಿಟ್ಟವಳಲ್ಲ ತೋಳಿಗೆ, ಆ ಕಿಟಕಿಗಳೇನಾಗ್ಬಿಟ್ಟೈತೆ ಬಟನ್ ಥರ ಕೊಟ್ಟಿದ್ಲು, ಬಟ್ ಅದು ಪಟ್ ಅಂತ ಕಿತ್ತೋಯ್ತು. ಮಂತ್ರಾಲಯಕ್ಕೆ ಹಾಕ್ಕೊಂಡೋಗಿ ಹೊಸ ಸೀರೆ ಇದು, ಪಟ್ ಅಂತ ಕಿತ್ತೋಯ್ತು. ತುಂಬ ಬೇಜಾರಾಗಿತ್ತು. ತೊಗೊಂಡೋಗಿ ನಾನು ವಾಪಸ್ ಕೊಟ್ಟಿದ್ದೆ ಅವರಿಗೆ. ಈ ಥರ ಇದೆ ಆ ಸೀರೆದು ಬ್ಲೌಸು ಡಿಸೈನು. ಆಮೇಲೆ ತೊಗೊಂಡೋಗಿ ವಾಪಸ್ ಕೊಟ್ಟಿದ್ದೆ. ಪಾಪ ಅವರೆಲ್ಲ ಬೇರೆ ಥರ ಎಲ್ಲ ಆಲ್ಟ್ರೇಷನ್ ಮಾಡಿ ಕೊಟ್ಟಿದ್ದಾರೆ. ಇವಾಗ ಚೆನ್ನಾಗಿ ಮಾಡಿ ನೀಟಾಗಿ ಮಾಡಿ ಕೊಟ್ಟಿದ್ದಾರೆ. ಖುಷಿ ಆಯಿತು ನನಗೆ 2 ಬ್ಲೌಸ್ನು ನೋಡಿ, ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.